பட்டயம் அல்லேலூயா வாயித்திರದ ஜெபம் பண்ணாவே பிசாசு ஓடி கட்டுகள் முறியும். ஆமென். செவி ஆண்டவர் ஆசீர்வதிக்கட்டும். ஆமென். அல்லேலூயா. தொடர்ந்து நமக்கு கர்த்தர் நேரத்தை வீணா கிடைக்காதபடிக்கு சாட்சி நேரம் இது. யாரா சாட்சி சொல்லுங்க. ஷார்ட் அண்ட் ஸ்வீட்டா சொல்லுங்க. ஏன் சொல்லுங்களா? நேரம் கடந்து போவோம். ಪಲ್ಯವಾಗಿ ಜ್ಞಾನಸ್ಥಾನ ಚಪ್ಪಲ ಹೊಡೆದು ಇದು பெரிய ஆசீர்வாதம். ஆமென். கணவன் மனைவியை எடுப்பது. அல்லேலூயா. கர்த்தர் ஆசீர்வதிக்கட்டும். நீ நினைக்கலாம் பிரதர் ಅವರು ஒரு நம்ம சர்ச்சிಗೆ வரல பிரதர். ஒரு ದಿನ ಕೂಡ ಅವರು ಪ್ರಾರ್ಥನೆಗೆ ಬರಲಿಲ್ಲ ವಲ್ಲ. ನಂಬರಿಲ್ಲ ಒರ್ರಿಲ್ಲ. ஒரே நாள்ல சர்ச்சில் கால் வச்சதில்லை. ಒಂದೇ ದಿನ ಕೂಡ ನಾನು ಸಭೆಯಲ್ಲಿ ಕಾಲು ಇಟ್ಟಿಲ್ಲ. ಸೀಬಾಮ ಪಾಸ್ಟರ್ ಫೋನ್ ಮಾಡುವರು. ಸೀಬಾರ ಪಾಸ್ಟರ್ ಫೋನ್ ಮಾಡ್ತಾರೆ. ಬೆಂಗಳೂರಲ್ಲಿ ಇರ್ತೀರ வேலை செய்ய. ಬೆಂಗಳೂರಲ್ಲಿ ಕೆಲಸ ಮಾಡುತ್ತಿದ್ದೇನೆ. உனக்கு ಇಷ್ಟನಾ ಕೊಡು. ನಿಮಗೆ ಇಷ್ಟ ಇದ್ರೆ ಕೊಡಿ. ಇಲ್ಲ ಕೊಡು. ಇಲ್ಲಾಂದ್ರೆ ಬಿಡಿ. அப்படிதான் சொன்னாங்க. ಆ ರೀತಿ ಹೇಳಿದೆ. ನಿಮಗೆ ಇಷ್ಟನಾ ಕೊಡುங்க. ನಿಮಗೆ ಇಷ್ಟ ಇದ್ರೆ ಕೊಡಿ. ಇಲ್ಲ ಕೊಡುங்க. ಇಲ್ಲಾಂದ್ರೆ ಬಿಡಿ. ಕಲ್ಯಾಣದ ಜ್ಞಾನಸ್ಥಾನ ಹಿಡಿದವರು ನಾನು. ಆ ಮದುವೆಗೋಸ್ಕರ ನಾನು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡೆನು. ಪಾವರಿಕೆ செய்யல. ಪಾಪರಿಕೆ ಮಾಡಲಿಲ್ಲ. அல்லேலூயா. அல்லேலூயா. அப்புறம் எனக்கு வர வர புரிஞ்சிச்சுங்க. ಆಗ ಬರ್ತಾ ಬರ್ತಾ ನನಗೆ ಅರ್ಥವಾಯಿತು. ஆண்டவர் என் தாயின் கருவில் உருவாகுற பேச்சை அழைச்சிட்டாரு. தேவன் ನನ್ನ ತಾಯಿ ಗರ್ಭದಲ್ಲಿ ಹೆಸರಿಟ್ಟು ಕರೆದಿದ್ದಾರೆ. ಆಮೆನ್. ಆಮೆನ್. ನನ್ನ ಸಮಯ ಹಿಡಿಲಿಕ್ಕೆ ಸೆಕೆಂಡ್ ಎಲ್ಲ ಹಿಡಿಲಿಲ್ಲ. ஒரே ಪ್ರದಾ ಒಂದೇ ಸಾರಿನೇ ತೆಗೆದುಕೊಂಡೆ. போய் நின்னுட்ட தட்டில. ಹೋಗಿ ನಿಂತೆ ನೀರಿನಲ್ಲಿ. ஞானஸ்நானம் எடுக்க விருப்பங்கதான் கேட்டார். தீட்சை ತೆಗೆದುಕೊಳ್ಳಲು ನಿನಗೆ ಆಸೆ ಇದೆಯಾ ಎಂಬುದನ್ನು. மேல எல்லாம் அவன் இப்படி சொல்லு. மேலைಯಿಂದ ಯಾರು ಹೇಳ್ತಾರೆ ಹೂ ಅಂತ ಹೇಳು ಹೂ ಅಂತ ಹೇಳು. இப்படி இப்படி சொன்னீனா என்ன பண்ணுவாங்க? ಹೇಳಿದ್ರೆ ಏನು ಹೇಳ್ತಾರೆ? நம்ம அஞ்சிருவாங்க. கல்யாணம் குடும்பமே பயந்து நின்னுங்க தொட்டிக்கிட்டு கட கட கட. அவர் குடும்பமே பயப்பட்டு நிಂತಿದೆ தொட்டி ಹತ್ರ. இப்படி ಇಂದ அஞ்சிருவார் இவரு. இங்கே ಆಗೋದಿಲ್ಲ ಇಲ್ಲ ಅಂತ ಹೇಳಿದ್ರೆ ಕಲ್ಸ್ಬಿಡ್ತಾರೆ. சொல்லு ಹೂ ಅಂತ ಹೇಳು ಅಂತ ಅವರು. ಇದನ್ನ பேர் வைக்கணுமான்னு கேட்டார். ಏನಾದರೂ ಹೆಸರು ಇಡಬೇಕಾ ಅಂತ. ತಿರುಗಿ ಕರೆಯ ಪಾತೆ. ಮತ್ತೆ ಅವರನ್ನು ನೋಡಿದೆ. ಇವರ ಫ್ಯಾಮಿಲಿ. ಅವರ ಫ್ಯಾಮಿಲಿ ಅವರು ಹೂ சொல்லு. ಅಂತ ಹೇಳಿದೆ. அப்படியே சொல்லு. ಆ ರೀತಿ ಹೇಳಿದೆ. ಸರಿ ಅಪ್ಪ ಜ್ಞಾನಸ್ಥಾನ ಕೊಡುತ್ತಾರೆ. ದೀಕ್ಷಾಸ್ಥಾನ ಕೊಟ್ಟರು. ಬಂದೊಡನೆ ಸಂಡೆ வீட்ல. ಬಂದ ತಕ್ಷಣ ಮನೆಯಲ್ಲಿ ಒಂದೇ ಜಗಳ. 20000 ರೂಪಾಯಿ ಫೋನ್. 20000 ಫೋನ್. ஜோயல் வேற வயித்துல இருக்கறான். ஜோயல் வேற ಹೊಟ್ಟೆಯಲ್ಲಿ ಇದ್ದಾನೆ. ಅಡಿಚೆ ಅಂತ ವೈದ್ಯ ಮೇಲೆ. ಹೊಡೆದೆ. அப்படியே ಒದಚೆ. ಹಾಗೆ ಒದ್ದೇನು. ರೂಮಲ್ಲಿ ಸುತ್ತಿ ಅಡಿಚೆ. ರೂಮಲ್ಲಿ ಸುತ್ತಿ ಕದರಿಚ್ಚಿ. ಕದರಿ ಬಿಟ್ಟರು. ಆನ ಬಿಡಿ ಅವರನ್ನ நம்ம நிக்க வச்சிட்டு. ಆದ್ರೆ ದೇವರು ಇಲ್ಲಿ ಕರೆತಂದು ನಿಂತು ಮುನ್ಕುರಿಸಿದಾರು சொல்ல வராங்க. முன்னாடி முன்குறிச்சிட்டாருங்க. நீ வரல பிரதர். நீவாகி வரலிಲ್ಲ. ஆண்டவர் கொண்டு வந்தார். தேவன் கரை தந்திட்டார். இத நான் விசுவாசிக்கிறேன். நான் கூம் வரலங்க. பரலோக கூம் வரல. ஆண்டவருக்கு நீ வேண்டும் என்று அழைச்சு கொண்டு வந்தாரு. அந்த கழுத ஆண்டவருக்கு வேண்டுமா? அந்த கழுத ஆண்டவருக்கு வேண்டுமா? யாரும் ஏறாத, ஒன்றுக்கு உதவாத, ஒன்றுக்கு பயன்படாத அந்த கழுத குட்டியை கட்டி வச்சிருப்பாங்க ஓதுவோம் என்று சொன்னார். ஆண்டவர் கொண்டு வந்தாரு. ஞானஸ்தானத்துக்கு பிறகு அவருக்கு ஆண்டவர் விட்டது. அவங்க வாழ்க்கை அவங்களுடைய பரலோக வாழ்க்கை. ஆமென். சாட்சி நேரம் இது. சொல்லலாம். ದೇವನಾಮಕ್ಕೆ ಸ್ತೋತ್ರವಾಗಲಿ. ಇದೇ ಸ್ಥಳದಲ್ಲಿ ನಮ್ಮ ಅಣ್ಣ ಚಿಕ್ಕವನು ಹುಷಾರಿಲ್ಲ ಅಂತ ಸಾಕ್ಷಿ ಹೇಳಿದೆ. ಅವಾಗ ನಮ್ಮ ಅತ್ತಿಗೆ ಜಗಳ ಮಾಡಿಬಿಟ್ಟು ಊರಿಗೆ ಹೋಗಿದ್ದಾರೆ ಅಂತ ಕಣ್ಣೀರಲ್ಲಿ ಆಗ್ತಾ ಇದ್ರಲ್ಲ. ಅವ್ರು ತಿರ್ಗಾ ಮತ್ತೆ ಇವತ್ತಿಗೆ 8 ದಿವಸ ಟ್ರೈನ್ ಹತ್ತಿಬಿಟ್ಟು ನಾಳೆ ಸೋಮವಾರ ಬಂದ್ರೆ 8 ದಿನ ಆಗುತ್ತೆ. ಅವರು ನಮ್ಮ ಚಿಕ್ಕ ಅಣ್ಣ ಇದ್ದಾರಲ್ಲ ಅವ್ರ ಮಗುವಿಗೆ ಚಿಕ್ಕ ಮಗುಗೆ ಅದೇನೋ ದೇವ್ರದ್ದು ದೊಡ್ಡ ಅದ್ಭುತ ಏನೋ ಅನಿಸುತ್ತೆ. ದೇವ್ರ ಕಾರ್ಯನೇನ ಅವ್ರದ್ದೊಂದು ಏನಿಲ್ಲ ಅಂದ್ರೆ ನಮ್ಮ ಕೈಯಿಂದ ಏನಿಲ್ಲ. மகு ஏன யூட்ராக்டர் அந்த மனையில ಎಲ್ಲ ಆಚೆ ಹೋಗಿ கொஞ்சம் மிராக்கிள் பண்ணு. அப்படியே பேசுங்க. மிராக்கிள். ஹalleluya. அடுத்த வாரம் மிராக்கிள் ஆகுது. ஹalleluya. ಮಕ್ಕಳು ಒಂದು ಮಾಡ್ಬೇಕಂತ ನಾವೆಲ್ಲ ಎಷ್ಟು ಪ್ರಯತ್ನ ಪಟ್ಟಿದ್ವಿ. ಮನೆಯಾಗಿರೋರೆಲ್ಲರೂ ಅವತ್ತು ಹೋಗ್ಬೇಡ ಅಂತ ಎಲ್ಲರೂ ತೊಳೆದ್ರೆ ಅದು ಸೈತನ್ ಕಾರ್ಯ ಅವತ್ತು ಬಿಡಿದಿಲ್ಲ. ಅವ್ರು ಕರ್ಕೊಂಡು ಹೋದ್ರು ಅವ್ರಮ್ಮ ಮನೆಗೆ. ಆಮೇಲೆ ಅವತ್ತೇನು ಯೂಟ್ರ್ ಹಾಕಿದ್ರಂತೆ. ಹಾಕಿದ್ರೆ ಮಗು ಹೋಗ್ಬಿಟ್ಟು ಯೂಟ್ರೇನು ಹುಟ್ಟಿಲ್ಲ, ಕಡ್ಡಿ ಮಾತ್ರ ಇಟ್ಕೊಂಡಿತ್ತಂತೆ. ದೇವ್ರ ಆಶೀರ್ವಾದ ನೋಡ್ರಿ. ಆಮೇಲೆ ನಮ್ಮ ಅಣ್ಣ ಫೋನ್ ಮಾಡಿದ್ರಂತ ನಮ್ಮ ಅತ್ತಿಗೆ. ಅದೇ ಈ ಥರ ಮಗು ಬೆಡ್ಡಲ್ಲಿ ಮಲಗಿ ಕಣ್ಣೀರಲ್ಲಿ ಅಳ್ತಾ ಇದ್ರು. ಅವ್ರಿಗೆಲ್ಲ ಹುಷಾರಾಗಿ ಆದಷ್ಟು ಬೇಗ ಎಲ್ಲರೂ ಬಿಡುಗಡೆಯಾಗಿ ಮನೆಗೆ ಬರಬೇಕಾಗಿ ದೇವ್ರ ಮೊದಲನೇದಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಎರಡನೇದಾಗಿ
ನಮ್ಮ ಬೋಧಕರಿಗೆ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇನೆ. ಮೂರನೇದಾಗಿ ನನ್ನ ಸಂಘ ಮಕ್ಕಳಿಗೆ ನಾನು ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇನೆ. 2 ವಾರದ ಹಿಂದೆ ಭಾನುವಾರ ನಮ್ಮ ತಾಯಿಗೆ ಜಾಸ್ತಿ ಸೀರಿಯಸ್ ಆಗಿತ್ತು, ಜಾಸ್ತಿ ಹುಷಾರಿಲ್ದಿರಿತ್ತು. ಈ ಕಣ್ಣೆಲ್ಲ ಫುಲ್ಲು ಊತ ಬಂದ್ಬಿಟ್ಟು ಕಣ್ಣೇ ತೆಗೆದ ಹಾಗೆ ನಮ್ಮ ತಾಯಿಯವರಿದ್ರು. ಆದರೆ 2 ವಾರದ ಹಿಂದೆ ಜಾಸ್ತಿ ಬಾಧೆ ಪಡ್ತಾ ಇದ್ರು. ಆದರೆ ಪ್ರಾರ್ಥನೆ ನನ್ನ ನೈಟಲ್ಲಿ ಮಾಡಿದೆ. ಆದರೂ ಕೂಡ ಬೆಳಗ್ಗೆ ನಾನು ಸಬ್ಬತ್ತೆ ದಿನದಲ್ಲಿ ನಾನು ಆಲಯದಲ್ಲಿ ಬಂದು ಕೂತ್ಕೊಂಡಿರುವಾಗ ತಿರ್ಗಾ ನಮ್ಮ ತಾಯಿಯವರು ಕಾಲ್ ಮಾಡಿದ್ರು, ನನ್ನ ಕೈಲಿ ಇಡೋಕ್ಕಾಗ್ತಾ ಇಲ್ಲ, ಜಾಸ್ತಿ ನೋವಾಗ್ತಾ ಇದೆ, ಕಣ್ಣು ಕೂಡ ನನ್ನ ಕೈಯಲ್ಲಿ ತೆಗಿಯಕ್ಕೆ ಕೂಡ ಆಗ್ತಾ ಇಲ್ಲ, ಫುಲ್ಲು ಊತ ಬಂದ್ಬಿಟ್ಟಿದೆ ಎಂಬುದಾಗಿ. ಆವಾಗ ನಾನು ಜಾಸ್ತಿ ಭಯಪಟ್ಟೆ. ಆದರೆ ನನ್ನ ದೇವರು ಇಲ್ಲಿ ಕಾರ್ಯ ಮಾಡ್ತಾನೆ ಅಂತ ನಾನು ಅಂದ್ಕೊಂಡು ನಮ್ಮ ಬೋಧಕನ ಆರಾಧನೆ ನಡೀತಾ ಇದೆ. ಆ ಒಂದು ಸಮಯದಲ್ಲಿ ನಾನು ಸ್ಟಾಪ್ ಮಾಡಬಾರ್ದಾಗಿತ್ತು, ಆದರೂ ಕೂಡ ನಾನು ಸ್ಟಾಪ್ ಮಾಡಿ ನಮ್ಮ ಪಾಸ್ಟರ್ ನಾನು ಹೇಳಿದೆ, ಪಾಸ್ಟರ್ ಈ ಥರ ಇದೆ, ನಮ್ಮ ತಾಯಿಗೆ ಜಾಸ್ತಿ ಹುಷಾರಿಲ್ಲ ಅಂತ. ಅದೇ ಕ್ಷಣದಲ್ಲಿ ಕೂಡ ಸ್ಟಾಪ್ ಮಾಡಿ ನಮ್ಮ ತಾಯಿಯವರಿಗೆ ನನ್ನ ಸಭೆ ಮಕ್ಕಳೆಲ್ಲ ಕೂಡಿ ನಮ್ಮ ಬೋಧಕರು ಭಾರದಿಂದ ಪ್ರಾರ್ಥನೆ ಮಾಡುವಾಗ ಆ ಒಂದು ಪ್ರಾರ್ಥನೆ ದೇವರು ಕೇಳಿ ಅದೇ ದಿನದಲ್ಲಿ ನಮ್ಮ ತಾಯಿಯವರಿಗೆ ಸ್ವಸ್ಥತೆ ಕೊಟ್ಟಿದ್ದಾರೆ. ದೇವ್ರಿಗೆ ಮಾತ್ರನೇ ಮಹಿಮೆ ಉಂಟಾಗಲಿ. ಅಷ್ಟು ಮಾತ್ರವಲ್ಲ, ಅವರು ಸ್ವಸ್ಥತೆಯನ್ನು ಹೊಂದಿಕೊಂಡ್ಬಿಟ್ಟು ಅವ್ರು ಹಿಂದೆ ಹೋಗ್ಬಿಡ್ತಾರೆ. ಇಂದು ಅಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಇನ್ನೂ ಕೂಡ ಈ ದೇವ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ನನ್ನ ಸಭೆ ಮಕ್ಕಳು ಭಾರವಾಗಿ ನಾನು ಕೇಳ್ಕೊಳ್ಳೋದೇನಂದ್ರೆ, ನನ್ನ ಹಿಂದೂ ಅಲ್ಲಿರೋ ನನ್ನ ಬಂಧು ಬಳಗ, ನನ್ನ ತಂದೆ ತಾಯಿಗಳೆಲ್ಲ ದೇವ್ರ ರಕ್ಷಣೆಯಲ್ಲಿ ಬರಬೇಕು. ದಯವಿಟ್ಟು ಎಲ್ಲರೂ ಭಾರವಾಗಿ ಪ್ರಾರ್ಥನೆ ಮಾಡಿ. ಅನೇಕ ಸ್ವಸ್ಥಗಳನ್ನು ಹೊಂದಿಕೊಳ್ಳುತ್ತಾರೆ. ನನ್ನ ಫ್ಯಾಮಿಲಿಯಲ್ಲೂ ಕೂಡ ಅನೇಕ ಅದ್ಭುತಗಳನ್ನು ನೋಡಿದರೆ, ಆದ್ರೂ ಕೂಡ ಅವ್ರು ಹಿಂದೆ ಹೋಗ್ಬಿಡ್ತಾರೆ. ಆದ್ರೆ ನಿಜವುಳ್ಳ ದೇವರನ್ನ ಅವರು ತಿಳಿದುಕೊಂಡು ಎಲ್ಲರೂ ನನ್ನ ಫ್ಯಾಮಿಲಿ ಇನ್ನೂ ಎಷ್ಟೋ ಜನ ಅನೇಕ ಭೂಮಿ ಮೇಲೆ ಆ ಒಂದು ಅದ್ಭುತಗಳನ್ನು ನೋಡಿ ಮತ್ತೊಂದು ಸಾರಿ ದೇವರ ಕಡೆ ಬರಬೇಕು ಎಂಬುದಾಗಿ ನಾನು ಭಾರವಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. ಆ ಒಂದು ದೇವರು ಬಿಡುಗಡೆ ಮಾಡಿದರೆ ಮತ್ತೊಂದು ಸಾರಿ ನಮ್ಮ ತಾಯಿ ಹೇಳ್ತಾರೆ, 500 ರೂಪಾಯಿ ನೀನು ಕಾಣಿಕೆ ಹಾಕ್ಬಿಡು, ದೇವ್ರು ನನಗೆ ಬಿಡುಗಡೆ ಕೊಟ್ಟಿದ್ದಾರೆ ಅಂತ. ನಾನು ಹೇಳಿದೆ, ಅಮ್ಮ ನೀನು ಬಂದು ಕೃತಜ್ಞತೆ ಸಲ್ಲಿಸ್ಬಿಟ್ಟು ದೇವರಿಗೆ ಪಾಸ್ಟ್ರಿಗೆಲ್ಲ ನೀನು ಥ್ಯಾಂಕ್ಸ್ ಹೇಳ್ಬಿಟ್ಟು ಆ ಒಂದು 500 ರೂಪಾಯಿ ನಿನ್ನ ಕೈಯಾರೆ ನೀನು ಹಾಕ್ಬಿಟ್ಟು ಹೋಗಂದ್ರೆ, ಆ ಥರ ಎಲ್ಲ ಚೆನ್ನಾಗಿರಲ್ಲ, ನೀನೇ ಹಾಕ್ಬಿಡು, ಮತ್ತೊಂದು ಸಾರಿ ಬಂದಾಗ ನಾನು ನೋಡ್ತೀನಿ ಅಂತ ಹೇಳಿದ್ರು. ಆ ಥರ ಎಲ್ಲ ಹಿಂದೆ ಹೋಗ್ಬಾರ್ದು. ಬಲವಾಗಿ ಅವರು ದೇವರನ್ನು ನಂಬಿ ಬರಬೇಕು. ನಮ್ಮ ತಾಯಿಗೆ ಸ್ವಸ್ಥತೆ ಕೊಟ್ಟಿದ್ದಕ್ಕೆ ದೇವರಿಗೆ ಕೊಟ್ಟಿದ್ದ ಈ ಒಂದು ಸಾಕ್ಷಿ ನಾನು ಮುಂದೆ ಹೇಳಕ್ಕೆ ದೇವರು ఒక వారం కింద చెప్తా ఉన్నాను సాక్ష్యము. వారం కిందట నా ఇంట్లో అంటే ఒక వారానికి నేను ఎంత ఖర్చు పెడతా అనేది నాకు దేవుడు చూపించినారు. ఒక వారానికి నాకు ఒక వారం అంతా లెక్కేసినాను, ₹1 ఖర్చు పెట్టకుండా. అంటే పైన చిల్లర వస్తుంది, కష్టం వస్తుంది కదా, ఆ లెక్కేస్తే 2000 వచ్చింది. 6 రోజులు నేను కష్టపడితే నా జీతం పేమెంట్ కాకుండా ఒక వారాన్ని పైన వచ్చే ఆదాయం 2000. ఆ 2000 ఇన్ని రోజులు నేను భోజనానికి పైన ఇంటికి పోయేటప్పుడు తీసుకుపోయేది దేనికి అంత ఇంకేం చిక్కేది. వారం వచ్చేలోపు ఏం ఇంట్లో లేదు. చర్చికి ₹1 ఖర్చు పెట్టకుండా ఇంట్లో బాక్స్ ఎత్తుకొని వస్తే 2000 మిగిలిన దాంట్లో దేవుని కానికేసినాను. ఇంటికి చర్చికి రానికే ఇంట్లో ఫైనాన్స్ పక్కకి పెట్టండి, అదే రాసుకున్నా. నేను రోడ్లో వచ్చేవాడు ఆ స్వీట్లు తింటాను ఎక్కువ, ఆ బేకరీ చూస్తే నాకు అదే గుర్తొస్తుంది. అన్నీ కంట్రోల్ చేసుకున్నా. ఏమన్నా కానీ ఆ స్వీట్లు తినొద్దు, ఏం తినొద్దు. నేరుగా వచ్చిన ఒక వారం కష్టపడి బాక్స్ ఎత్తుకొని పోయి అన్ని ఏం బయట ₹1 తినలే, టీ కూడా తాగినలే. అట్లా చేసుకుంటే 2000 మిగిలింది. 2000 వచ్చింది నాకు. చర్చి కానుక వచ్చింది. నాకు దేవుడు చెప్పినాడు ఏ రీతిగా ఉండు అని చెప్పి. నేను ఎట్లా ఉన్నానో ఎట్లా మార్చినా తెలుసు. పౌలు తన ఉండండి ఇప్పుడు